ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಈ ದುಡಿಮೆಯ ಭರದಿಂದ ಹೆಂಗೆ ಜನ ಆರೋಗ್ಯವನ್ನೇ ಕಳ್ಕೊಂಡ್ಬಿಡ್ತಾರೆ ಅಥವಾ ನಿರ್ಲಕ್ಷಿಸ್ತಾರೆ ಅನ್ನೋ ವಿಷಯ ಮಾತಾಡಿದ್ದೆ. ಹಾಗೆ ಈ ದುಡಿಮೆಯ ಭರದಲ್ಲಿ ನಮ್ಮ ಜೀವನಗಳಲ್ಲಿ ನಾವು ಇನ್ನೊಂದನ್ನು ಕಡೆಗಾಣಿಸ್ಬಿಡ್ತೀವಿ, ಅದೇ ನಮ್ಮ ಸಂಬಂಧಗಳು. ಆ ವಯಸ್ಸಿನಲ್ಲಿ ದುಡಿಮೆಯ ಬರ ಹೇಗಿರುತ್ತೆ ಅಂದರೆ, ದುಡಿಮೆ ಮತ್ತು ಆ ಒಂದು ಏಳಿಗೆ ಒಂದು ಬಿಟ್ಟು ನಮ್ಮ ಕಣ್ಣಿಗೆ ಬೇರೆ ಏನೂ ಕಾಣೋದಿಲ್ಲ, ಅಥವಾ ಬೇರೆ ಏನೂ ಮುಖ್ಯ ಅಂತ ಅನಿಸೋದಿಲ್ಲ. ಇರಪ್ಪ ದುಡಿಮೆ ಮಾಡ್ತೀನಿ ಆಮೇಲೆ ಜೀವನ ಮಾಡ್ತೀನಿ ಅನ್ನೋರು ಎಷ್ಟೋ ಜನ ಇರ್ತಾರೆ. ಆಮೇಲೆ ಅದೇ ವರ್ಷೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ದಂಗೆ ನನ್ನ ಕೆಲಸದ ಬಗ್ಗೆ ನಿಂಗೆ ಏನಪ್ಪ ಗೊತ್ತು ಅನ್ನೋ ಥರ ಇರ್ತೀವಿ. ಆಮೇಲೆ ಈಗಿನ ಕೆಲಸಗಳು ಹಾಗೇ ಇದೆ ಬಿಡಿ, ಒತ್ತಡ ಹಾಗೇ ಇರುತ್ತೆ. ಎಷ್ಟೋ ಜನ ಈ ಒತ್ತಡ ಹೇಗಿರುತ್ತೆ ಅಂದರೆ, ತಮ್ಮ ಸ್ವಂತದವ್ರನ್ನೇ ವಾರಗಟ್ಟಲೆ ಮಾತಾಡ್ಸೋದೇ ಇಲ್ಲ, ಒಬ್ರನ್ನೊಬ್ರು ಮುಖ ಕೊಟ್ಟು ಮಾತಾಡೋದಿಲ್ಲ. ಅದು ಬಿಡಿ, ಶಿಫ್ಟ್ ಟೈಮಿಂಗ್ಗಳು ಬೇರೆ ಇರುತ್ತೆ. ಆಮೇಲೆ ಪಾಪ ಎಷ್ಟೋ ಜನ ಗಂಡ ಹೆಂಡ್ತೀರು ಬೇರೆ ಬೇರೆ ಜಾಗದಲ್ಲಿದ್ದು ಕೆಲಸ ಮಾಡ್ತಾರೆ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮಂದರು ಎಲ್ಲೋ, ನಾವೆಲ್ಲೋ, ಎಲ್ಲೋ ದೂರ ದೂರ, ಎಲ್ಲರೂ ಒಬ್ರಿಗೊಬ್ರಿಗೆ ದೂರ. ಆದರೆ ಎಲ್ಲರ ಗುರಿಯನ್ನು ದುಡಿಬೇಕು ದುಡಿಬೇಕು ದುಡಿಬೇಕು. ತುಂಬ ಒಳ್ಳೆಯದು, ಸಿಕ್ಕಾಪಟ್ಟೆ ದುಡಿಯೋಣ, ಎಲ್ಲರೂ ಚೆನ್ನಾಗಿ ದುಡಿಮೆ ಮಾಡೋಣ, ಎಲ್ಲ ಸಂತೋಷ. ಆದರೆ ಆ ದುಡಿಮೆ ಅನ್ನೋದು ನಮ್ಮ ಬದುಕಿನ ಸಮತೋಲನವನ್ನು ಹಾಳು ಮಾಡಬಾರ್ದು ಅನ್ನೋದಷ್ಟೇ ನಾನು ಹೇಳಕ್ಕೆ ಹೊರಟಿರೋದು. ದೇವ್ರ ದಯೆಯಿಂದ ನನ್ನ ಆ ದುಡಿಮೆಯ ವಯಸ್ಸಿನಲ್ಲಿ ನಾನು ಈ ಒಂದನ್ನು ಬಹಳ ಮುಂಚೆ ಅರ್ಥ ಮಾಡಿಕೊಂಡಿದ್ದೆ. ಎಷ್ಟೋ ಜನ ಈಗ ದುಡಿಮೆ ಮಾಡೋ ಭರದಲ್ಲಿ ಸ್ವಂತ ಗಂಡ ಹೆಂಡ್ತಿರನ್ನೇ ಒಬ್ರನ್ನೊಬ್ರನ್ನ ಮುಖ ಕೊಟ್ಟು ಮಾತಾಡೋದನ್ನು ಕಡಿಮೆ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಈ ಭರದಿಂದಾಗಿ ಎಷ್ಟೋ ಜಗಳಗಳು ಶುರು ಆಗುತ್ತೆ, ಎಷ್ಟೊಂದು ಒತ್ತಡ ಇರುತ್ತೆ. ಸಂಸಾರ ನಡೆಸೋದೇನು ಸುಲಭ ಅಲ್ವಲ್ರಿ. ತುಂಬ ಕೆಲಸಗಳು, ತುಂಬ ಜವಾಬ್ದಾರಿಗಳು, ಅದಾದಮೇಲೆ ತುಂಬ ನಮಗೆ ಆರ್ಥಿಕ ರಿಕ್ವೈರ್ಮೆಂಟ್ಸ್ ಇರುತ್ತೆ, ತುಂಬ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಬಿಲ್ಗಳು ಪೇ ಮಾಡಬೇಕು ತಿಂಗಳಾದರೆ. ಮನೆ ನಡೆಸೋದಕ್ಕೆ ಸುಲಭ ಅಲ್ಲ. ಈಗಿನ ಕಾಲದಲ್ಲಿ ಯಾವುದೇ ಊರಲ್ಲಿದ್ದರೂ ಸುಲಭ ಅಲ್ಲ, ಅಂಥದ್ರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿರೋರಿಗಂತೂ ದೇವರೇ ಗತಿ. ಹಾಗಾಗಿ ಆ ಒಂದು ಏನು ಕರಿತೀವಿ ಫೈನಾನ್ಷಿಯಲ್ ಪ್ರೆಷರ್, ಆರ್ಥಿಕ ಒತ್ತಡ, ಕೆಲಸದ ಒತ್ತಡ, ಇದೆಲ್ಲದರ ಮಧ್ಯೆ ಎಷ್ಟೋ ಜನ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಪೇಷನ್ಸಿಂದ ಜೀವನ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಆಫೀಸ್ ರಿಕ್ವೈರ್ಮೆಂಟ್ ರೀ, ಹೋಗಬೇಕು ಆಫೀಸ್ಗೆ. ಆಫೀಸಲ್ಲಿ ಇಲ್ಲಾಂದರೆ ಬಾಸ್ ಬೈತಾರೆ, ಇಲ್ಲ ಏನೋ ಒಂದು ಒತ್ತಡ ಇರುತ್ತೆ, ಏನೋ ಒಂದು ಪ್ರೆಷರ್. ಈ ಸಲ ನಾನು ಡೆಲಿವರಿ ಮಾಡಿಲ್ಲ ಅಂದರೆ ನನಗೆ ಇದು ಬರಲ್ಲ, ಅದು ಬರಲ್ಲ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಾವಿರ್ಬೇಕು. ಏನೋ 108 ಒಂದಕ್ಕೊಂದು ಕಕ್ಲಾತಿಗಳು ಎಲ್ಲ ಒಂದಕ್ಕೊಂದಕ್ಕೆ ಸಿಗಾಕೊಂಡು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿಬಿಟ್ಟಿರುತ್ತೆ. ಅರ್ಥ ಆಗುತ್ತೆ ಜೀವನ ತುಂಬ ಕಷ್ಟ ಇದೆ ಅಂತ. ಆದರೆ ಎಲ್ರಿಗೂ 24 ಗಂಟೆನೇ ರೀ ಇರೋದು. ಆ 24 ಗಂಟೆನಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿರುತ್ತೆ, ಮನಸ್ಸು ಮಾಡಿದರೆ. ಆಯಿತು, ಒಬ್ಬ ಮನುಷ್ಯ ಎಷ್ಟರಿ ಕೆಲಸ ಮಾಡ್ತಾನೆ? 8 ಅವರ್, 10 ಅವರ್, 12 ಅವರ್. ನಾವು ಮನಸ್ಸು ಮಾಡಿದರೆ ಆ ಕೆಲಸನ ನಾವು ಎಷ್ಟೊತ್ತು ಮಾಡ್ತೀವಿ ಅನ್ನೋದನ್ನು ರೆಸ್ಟ್ರಿಕ್ಟ್ ಮಾಡ್ಕೋಬೋದು. ಬಹಳಷ್ಟು ಜನ ಮಾಡ್ಕೋಬೋದು. ಕೆಲವ್ರಿಗೆ ಆಗಲ್ಲ, ಕೆಲವರಿಗೆ ಪಾಪ ವಿಪರೀತ ಪರಿಸ್ಥಿತಿಗಳು ಇರುತ್ತೆ. ಬಹಳಷ್ಟು ಜನ ಇದನ್ನು ಮಾಡ್ಕೋಬೋದು, ರಿಸ್ಟ್ರಿಕ್ಟ್ ಮಾಡ್ಕೋಬೋದು. ನಾನು 10 ಅವರು ಅಥವಾ 12 ಅವರ್ ಅಂತ 12 ಮಾಡ್ಕೊಂಡ್ರೂ ಇನ್ನೂ 12 ಅವರ್ ಮಿಗ್ತಾರೆ. 8 ಅವರ್ ನಿದ್ದೆ ಮಾಡಿದ್ರು 4 ಅವರ್. ಬೆಳಿಗ್ಗೆ ಎದ್ದು ಅಪ್ಪ ಅಮ್ಮಂಗೆ ಒಂದು ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಅಥವಾ ಎದ್ದು ಅವ್ರ ಎದುರಿಗಿದ್ದರೆ ಚೆನ್ನಾಗಿದ್ದೀರಾ, ಆರೋಗ್ಯ ನೋಡ್ಕೊಳ್ಳಿ, ಹೊತ್ತಿಗೆ ತಿನ್ನಿ ಅಂತ ನಕ್ಕು 2 ಮಾತಾಡೋಕ್ಕೆ ಸಮಯ ಇಲ್ಲ ಅಂದರೆ ಅದು ನಾವು ಮಾಡ್ಕೊಂಡಿರೋದಷ್ಟೆ. ನಮ್ಮ ಮನಸ್ಸಲ್ಲಿ ಸಮಯ ಇಲ್ಲ ಅಷ್ಟೆ. ಸಮಯ ಮಾಡ್ಕೋಬೋದು ರೀ. ಎಷ್ಟೋ ಜನ ನಾನು ಆವಾಗಲೇ ಹೇಳ್ದಂಗೆ ಗಂಡ ಹೆಂಡ್ತಿರು ವಾರಗಟ್ಟಲೆ ಮಾತಾಡಲ್ಲ, ಬರೀ ವೀಕೆಂಡ್ ಬಂದರೆ ಅಷ್ಟೇ ಅವರು ನೆನಪಾಗುತ್ತೆ ನಾನು ಗಂಡ ಹೆಂಡ್ತಿ ಅಂತ. ಎಷ್ಟೋ ಜನ ಅಣ್ತಮ್ಮಂದರು ಮಾತಾಡ್ಕೊಳ್ಳಲ್ಲ, ಎಷ್ಟೋ ಜನ ಅಕ್ಕಂಗಿರು ಮಾತಾಡ್ಕೊಳ್ಳಲ್ಲ. ಅವ್ರವ್ರ ಜೀವನ ಏನೇನೋ ಬೇರೆ ಟ್ರ್ಯಾಕಲ್ಲಿ ನಡೀತಾ ಇದೆ ರೀ. ನನ್ನ ಟ್ರ್ಯಾಕೇ ಬೇರೆ, ನಿಮ್ಮ ಟ್ರ್ಯಾಕೇ ಬೇರೆ ಅನ್ನೋ ಥರ. ಎಲ್ಲ ಒಳ್ಳೆಯದು. ನಾನು ಇನ್ನೂ ಒಂದು ಹೇಳಬಲ್ಲೆ, ನನ್ನ ಸ್ನೇಹಿತಂದೊಂದು ಘಟನೆ ನೆನಪಾಗುತ್ತೆ. ಇಬ್ಬರು ತುಂಬ ಚೆನ್ನಾಗಿ ಭಾಳ ಆಡಂಬರದಿಂದ ಮದುವೆ ಮಾಡಿಕೊಂಡ್ರು. ನಾವೆಲ್ಲಾದರೂ ಭಾಗಿಯಾಗಿದ್ವಿ, ತುಂಬ ಚೆನ್ನಾಗಿದ್ದರು ಇಬ್ಬರು. ತುಂಬ ಒಳ್ಳೆ ಕೆಲಸದಲ್ಲಿದ್ದಂಥವ್ರು. ಆಮೇಲೆ ಕೆಲವೊಂದು ವರ್ಷ ಆದಮೇಲೆ ಸಡನ್ನಾಗಿ ಒಂದಿನ ಗೊತ್ತಾಯಿತು ಅವ್ರು ಡೈವರ್ಸ್ ಆಗ್ತಾ ಇದೆ ಅಂತ. ಬಹಳ ಬೇಜಾರಾಯಿತು. ಆಮೇಲೆ ಕೂತು ಸ್ನೇಹಿತರ ಹತ್ರ ಮಾತಾಡಿದಾಗ ಗೊತ್ತಾಗಿದ್ದೇನೆಂದರೆ, ಅದರ ಮೂಲ ಇದ್ದಿದ್ದೇನೆಂದರೆ ಇದೆ, ಕೆಲಸದ ಒತ್ತಡದಲ್ಲಿ, ಕೆಲಸದ ಭರದಲ್ಲಿ ಒಬ್ಬರು ದೂರ ಆಗ್ತಾ ಹೋಗಿದ್ದಾರೆ. ಮೇನ್ ಕೆಲಸದ ಒತ್ತಡ ಪ್ಲಸ್ ಈಗೋ.
ಅದು ಬಿಡಿ, ಅದೊಂದು ದೊಡ್ಡ ಸಬ್ಜೆಕ್ಟ್, ಆಮೇಲೆ ಇನ್ನೊಂದು ಸಲ ಬೇಕಾದ್ರೆ ಮಾತಾಡ್ತೀನಿ. ಆದರೆ ಡಿವೋರ್ಸ್ ಆಯಿತು, ಎಲ್ಲ ಆಯಿತು. ಈಗ ಸುಮಾರು ವರ್ಷಗಳ ನಂತರ ನೋಡಿದರೆ ಇಬ್ಬರೂ ಸಿಕ್ಕಾಪಟ್ಟೆ ಶ್ರೀಮಂತರು. ಬೆಂಗಳೂರಲ್ಲಿ ಒಂದು 4 ಮನೆಗಳು ಇಟ್ಕೊಂಡಿದ್ದಾರೆ. ಒಬ್ಬೊಬ್ರು ದೊಡ್ಡ ಮನೆನ ದೊಡ್ಡ ಫ್ಲ್ಯಾಟಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬರೇ ಇದ್ದಾರೆ. ಅವರಪ್ಪ ಅಮ್ಮಂದ್ರೆಲ್ಲೋ ಇದ್ದಾರೆ, ಇವರಪ್ಪ ಅಮ್ಮಂದ್ರೆಲ್ಲೋ ಇದ್ದಾರೆ. ಒಬ್ರದ್ದೊಬ್ರು ಟೈಮು, ಜೀವನ ಎಲ್ಲಿಗೆ ಬಂದ್ಬಿಡ್ತು ಅಂತ. ಬಟ್ ಹೇಳ್ತಾರೆ ಸಂತೋಷವಾಗಿದ್ದೀವಿ ಲೈಫಲ್ಲಿ ಅಂತ. ಬಟ್ ಐ ಡೋಂಟ್ ನೋ, ಅಂದರೆ ಈಗಿನ ಕಾಲದಲ್ಲೆಲ್ಲ ಕೆಲವರೆಲ್ಲ ಯುರೋಪಿಯನ್ ಸ್ಟೈಲಲ್ಲಿ ಸಿಂಗಲ್ ಆಗಿರೋದೇ ಚೆನ್ನಾಗಿದೆ ಅಂತಾರೆ. ದಟ್ ಈಸ್ ಎ ಡಿಫ್ರೆಂಟ್ ಟಾಪಿಕ್, ಅದು ಇನ್ನೊಂದ್ಸಲ ಮಾತಾಡೋಣ. ಬಟ್ ನಾನು ಹೇಳಿದ್ದು, ನನ್ನ ಕಣ್ಣೆದ್ರಿಗೇ ಇಬ್ಬರು ಫ್ರೆಂಡ್ಸ್ ಆಗಿದ್ದು, ನಮಗೆ ತುಂಬ ಪರಿಚಿತರು, ಮದುವೆ ಆಗಿ ಡಿವೋರ್ಸ್ ಆಗಿದ್ದಕ್ಕೆ ಒಂದೇ ಕಾರಣ ಏನಂದರೆ ದೂರ ಆಗೋದ್ರು. ಬದುಕಿನಲ್ಲೇ, ದಿನನಿತ್ಯ ಬದುಕಿನಲ್ಲಿ ದೂರ ಆಗೋದ್ರು ಕೆಲಸದಿಂದ. ಹಾಗಾಗಿ ಸಂಬಂಧಗಳ ಮಧ್ಯೆ ಗೋಡೆಗಳು ಬೆಳೆದು ಬಿಡುತ್ತೆ ರೀ ಈ ಕೆಲಸದ ಭರದಿಂದ. ನಾನು ಹೇಳಕೊಟ್ಟಿರೋದೇನೆಂದರೆ, ನಮಗೆ ಇದರ ಅರಿವು ಇರಬೇಕಷ್ಟೆ. ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಭರದಿಂದ ಕೆಲಸ ಮಾಡೋಣ, ಸಿಕ್ಕಾಪಟ್ಟೆ ದುಡಿಯೋಣ, ದೊಡ್ಡ ದೊಡ್ಡ ಗುರಿಗಳಿಟ್ಕೊಳ್ಳೋಣ, ಸಾಧಿಸೋಣ, ಎಲ್ಲ ಓಕೆ. ಆದರೆ ಇದರ ಅರಿವಿರಲಿ. ದಿನಕ್ಕೆ ನಕ್ಕುಬಿಟ್ಟು 2 ಮಾತಾಡೋದಕ್ಕೇನು ಜಾಸ್ತಿ ಸಮಯ ಬೇಕಾಗಲ್ಲ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ತುಂಬ ಮುಖ್ಯ ರೀ. ಸ್ನೇಹಿತರನ್ನ ಪ್ರತಿನಿತ್ಯ ಮಾತಾಡ್ಸೋಕ್ಕಾಗಲ್ಲ. ಈಗ ಮುಂಚೆ ಎಲ್ಲ ಅಂದರೆ ಅಡ್ಡಗಳಿತ್ತು, ಎಲ್ಲ ಹೋಗ್ತಾಯಿದ್ರು, ಕೂತ್ಕೋತಾಯಿದ್ರು ಆ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಇವಾಗ ನೀವು ಕೆಲಸಕ್ಕೆಲ್ಲ ಸೇರಾದ್ಮೇಲೆ ಎಲ್ಲೂ ಹೋಗೋಕ್ಕೆ ಸಮಯ ಇರೋದಿಲ್ಲ. ದಿನ ಮಾತಾಡ್ಸೋಕ್ಕೂ ಸಮಯ ಇರೋಲ್ಲ, ಅಥವಾ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಮಾಡೋದಕ್ಕೂ ಸಮಯ ಇರೋದಿಲ್ಲ. ಸರಿ, ಓಕೆ. ಆದರೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಒಂದು ಫೋನ್ ಮಾಡಿ, ಏನಪ್ಪ ಹೇಗಿದೆಯಾ, ಜೀವನ ಹೇಗಿದೆ ಅಂತ ಮಾತಾಡಿಸಿ. ಎಲ್ಲರನ್ನೂ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪ್ರಾಣ ಸ್ನೇಹಿತರು ಅಂತ ಕೆಲವರು ಇರ್ತಾರೆ, ಅವ್ರ ಹತ್ರ ಸಂಬಂಧಗಳು ಉಳಿಸ್ಕೊಳ್ಳಿ ಜೀವನ ಪೂರ್ತಿ. ಆಮೇಲೆ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಸ್ವಂತದವ್ರನ್ನ ಯಾವಾಗಲೂ ನಿತ್ಯವಾಗಿ ರೆಗ್ಯುಲರಾಗಿ ಅವ್ರ ಹತ್ರ ಟಚ್ಚಲ್ಲಿ ಇರಿ. ಸಂಬಂಧದ ಜೀವನದ ಅತಿ ಸುಂದರವಾದ ಅನುಭವಗಳನ್ನು ಕಳ್ಕೋಬೇಡಿ ಕೆಲಸದ ಭರದಲ್ಲಿ. ಅಷ್ಟು ಮಾತ್ರ ಹೇಳಕ್ಕೆ ಬಂದೆ. ನೀವು ಆ ಸ್ಟೇಜಲ್ಲಿದ್ದು 30ರಲ್ಲಿದ್ದು ತುಂಬ ಭರದಲ್ಲಿ ಕೆಲಸ ಹೋಗ್ತಾ ಇದ್ದರೆ ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ ಹೇಳಕ್ಕೆ ಬಂದೆ. ಮಿಕ್ಕಿದ್ದು ನಿಮ್ಮಿಷ್ಟ. ಶುಭವಾಗಲಿ.